ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಭುವನೇಶ್ವರಿಗೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಸ್ಕರ ಹಾಗೆ ಧ್ವಜಾರೋಹಣ ಮಾಡಲು ವಿಶೇಷವಾಗಿ ಸುಂದರೇಶ್ ಅವರು ಹಾಗೆ ಪುಟ್ಟಣ್ಣ ಕನಗಾಲ್ ಅವರ ಹಳೆಯರಾದಂತಹ ಗುರು ಸರ್ ಹಾಗೆ ವೀರೇಂದ್ರ ಬಾಬು ಅವರು ಹಾಗೆ ಎಲ್ಲ ನಮ್ಮ ಸಂಘದ ಉಪಾಧ್ಯಕ್ಷರು ಜೋಸೆಮನವರು ಇದ್ದಾರೆ, ಕೊಪ್ಪು ಅವರಿದ್ದಾರೆ, ಖಜಾಂಚಿಗಳು ರೇಣು ಅವರಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಸ್ವಲ್ಪ ಮೈ ವಿಷಯವನ್ನು ಬರಲಿಲ್ಲ ಅವರು, ಆದರೂ ಕೂಡ ನಮ್ಮ ಇತರ ಎಲ್ಲ ಸಂಘದ ಏನು ಕಾರ್ಯಕಾರಿ ಸದಸ್ಯರಿದ್ದಾರೆ, ಉಪಸಮಿತಿ ಸದಸ್ಯರಿದ್ದಾರೆ, ಎಲ್ಲರೂ ಹೆಸರು ಹೇಳ್ಕೊಂಡು ಕೂತ್ಕೊಂಡು ಲೇಟ್ ಆಗ್ಬೋದು. ಅದಕ್ಕೋಸ್ಕರ ಎಲ್ರಿಗೂ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದರ ಬಗ್ಗೆ ಏನು ನಮ್ಮ ಈ ರಾಜ್ಯೋತ್ಸವ ಇವತ್ತು ಎಷ್ಟು ಚೆನ್ನಾಗಿ ನಾವು ಆಚರಿಸಿದ್ವೋ ಅದೇ ರೀತಿ ನಮ್ಮ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು. ಚಿತ್ರರಂಗವನ್ನು ನಮ್ಮ ಚಿತ್ರರಂಗದ ಎಲ್ಲ ಸದಸ್ಯರು ಒಟ್ಟುಗೂಡಿ ಚಿತ್ರರಂಗವನ್ನು ಅಭಿವೃದ್ಧಿಯತ್ತ ನಾವು ಸಾಗಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ಒಂದು ಹಬ್ಬ ಅಂತ ಹೇಳ್ಬೋದು. ನಮಸ್ಕಾರ. ನಮ್ಮ ಹಬ್ಬದ ದಿನ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಿಂದ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಇದು ನಿರ್ದೇಶಕರ ಸಂಘ ಅಂತ ಹೇಳಿದಾಗ ಕನ್ನಡ ಚಿತ್ರರಂಗದ ಎಲ್ಲರಿಗೂ ಈ ಗೌರವ ಸಲ್ಲುತ್ತೆ. ಹಾಗಾಗಿ ನಮ್ಮ ಅಧ್ಯಕ್ಷರು ವಿಶ್ವನಾಥ್ ಅವರು, ಉಪಾಧ್ಯಕ್ಷ ಜಗದೀಶ್ ಅವರು ಹಾಗೂ ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಎಲ್ಲರೂ ಕೂಡ ಒಂದು ಭಾಗವಹಿಸಿ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ನಿರ್ದೇಶಕರ ಸಂಘದಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದಕ್ಕೆ ನಮಗೂ ಕೂಡ ಸಂತೋಷ ಆಗಿದೆ. ನಮ್ಮ ಎಲ್ಲ ನಿರ್ದೇಶಕರುಗಳು ಸಂಘದ ಪದಾಧಿಕಾರಿಗಳೆಲ್ಲ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಈ ಮೂಲಕ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಸಿಗಲಿ ಅಂತ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅದ್ದೂರಿಯಾಗಿ ಇದು 3ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಎಲ್ರಿಗೂ ಜಯವಾಗಲಿ. ಜೈ ಭುವನೇಶ್ವರ್. ಕಳೆದ ಕೆಲವು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಇಡೀ ಭಾರತ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಕೂಡ ಅತ್ಯಂತ ಹೆಚ್ಚಿನ ಹೆಸರನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲವು ದಿನಗಳಲ್ಲಿ ನಿಂತೋಗಿದ್ದಂಥ ಸಂಘದ ಕಾರ್ಯಚಟುವಟಿಕೆಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಕೂಡ ನಾವು ಕೂಡ ಭಾಗವಹಿಸಿ ಮುಂದೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಸ್ನೇಹಿತರೆ, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಎಲ್ಲ ಸದಸ್ಯರು ಪದಾಧಿಕಾರಿಗಳೆಲ್ಲ ಸೇರಿಬಿಟ್ಟು ಜೊತೆಗೆ ಹೀಗೆ ಪ್ರತಿ ವರ್ಷವೂ ನಮ್ಮ ಸಂಘದ ಕಡೆಯಿಂದ ನಿರ್ದೇಶಕರ ಸಂಘದಿಂದ ನಡೀತಾ ಇರುತ್ತೆ, ಇನ್ನು ಮುಂದೆನೂ ನಡೀತಾ ಇರುತ್ತೆ. ನಾವೆಲ್ಲರೂ ಕನ್ನಡ ಭಾಷೆಗಾಗಿ, ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಬೇಕು. ಜೊತೆಗೆ ಈಗ ಬಂದಿರತಕ್ಕಂಥ ಎಲ್ಲರೂ ನಮ್ಮ ಪದಾಧಿಕಾರಿಗಳು ಜೊತೆಗೆ ಅತಿಥಿಗಳು ಕೂಡ ಬಂದಿದ್ದಾರೆ. ಪ್ರತಿ ವರ್ಷವೂ ನಾವು ಮಾಡ್ತಾನೆ ಇರ್ತೀವಿ. ಪುಟ್ಟಣ್ಣ ಕಣಗಲ್ ಅವರ ಹೆಸರಿನಲ್ಲಿ ಇನ್ನು ಮುಂದೆ ಸದಾ ನಡೀತಾನೆ ಇರುತ್ತೆ. ಈ 70ನೇ ವರ್ಷದ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ಶುಭಾಶಯ ಎಲ್ರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಈ ನಿರ್ದೇಶಕರ ಅಸೋಸಿಯೇಷನಿಂದ ನಮ್ಮನ್ನ ಇಲ್ಲಿ ಬರಮಾಡಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಕರ್ನಾಟಕದ ರಾಜ್ಯೋತ್ಸವ ದಿವಸ ಕನ್ನಡ ಚಲನಚಿತ್ರರಂಗಕ್ಕೂ ಮತ್ತು ನಿರ್ದೇಶಕರ ಸಂಘಕ್ಕೂ ಯಾವಾಗಲೂ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಈ ವರ್ಷ ಕೂಡ ಒಳ್ಳೆ ರೀತಿಯಲ್ಲಿ ಈ ಚಿತ್ರರಂಗಕ್ಕೆ ಒಳ್ಳೆದಾಗಬೇಕನ್ನೋ ಉದ್ದೇಶದಿಂದ ಆಚರಣೆ ಮಾಡ್ತಾ ಇದ್ವಿ. ಸ್ಥಾಪನೆ ಮಾಡಿದಂಥ ಸ್ಥಾಪಕ ಸದಸ್ಯರು ಹಾಗೆ ಹಿರಿಯ ನಿರ್ದೇಶಕರು ಇಷ್ಟು ವರ್ಷ ಚಿತ್ರರಂಗದಲ್ಲಿ ಸಾಹಸ ಸಿಂಹನಾಗಿ ಅಂದರೆ ಸಾಹಸ ಸಿಂಹ ಪಿಕ್ಚರ್ ಕೊಟ್ಟು ಸಾಹಸ ಸಿಂಹನ ತರನೇ ಇರುವಂಥ ನಮ್ಮ ಈಗ ಸಂಘದ ಉಪಾಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಾ ಸಂಘವನ್ನು ಮುನ್ನಡೆಸಲಿಕ್ಕೆ ಸಹಕಾರಿಯಾದಂಥ ಹಿರಿಯ ನಿರ್ದೇಶಕರಾದ ಜೋಸೆಮನವರು ನಮ್ಮ ಈ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ. ಇಡೀ ಕರ್ನಾಟಕದ ಕನ್ನಡದ ಜನತೆಗೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. 1984ರಲ್ಲಿ ಪ್ರಾರಂಭವಾದ ಈ ನಿರ್ದೇಶಕರ ಸಂಘ ಇಂದಿಗೂ ಚಾಲ್ತಿಯಲ್ಲಿದ್ದು ಕನ್ನಡ ಚಿತ್ರರಂಗಕ್ಕೆ ಒತ್ತು ಕೊಟ್ಟುಕೊಂಡು ವಾಣಿಜ್ಯ ಮಂಡಳಿಗೂ ಜೊತೆಯಾಗಿ ಸಹಕಾರವಾಗಿದ್ದು ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಪ್ರತಿ ವರ್ಷ ಪುಟ್ಟಣ್ಣವನ ಡಿಸೆಂಬರ್ 1ನೇ ತಾರೀಕು ಅವರ ಜಯಂತಿಯನ್ನು ಕೂಡ ಆಚರಿಸ್ತಾ ಈ ಬರೋ ಡಿಸೆಂಬರ್ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪುಟ್ಟಣ್ಣನವರ ಈ ಸಂಘವನ್ನು ಸ್ಥಾಪನೆ ಮಾಡಿದಂಥ ಅಧ್ಯಕ್ಷರು
ಪುಟ್ಟಣ್ಣನವರನ್ನ ಯಾವ ಕಾಲಕ್ಕೂ ಈ ಸಂಘ ಮರೆಯೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಪ್ರತಿ ವರ್ಷವೂ ನಾವು ಡಿಸೆಂಬರ್ನಲ್ಲಿ 1ನೇ ತಾರೀಕು ಅವರ ಜಯಂತಿನ ಆಚರಿಸ್ತಾ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ಈ ಕನ್ನಡ ರಾಜ್ಯೋತ್ಸವದ ಪೂಜೆಯನ್ನ ಮತ್ತು ಧ್ವಜಾರೋಹಣವನ್ನು ಮಾಡೋದಕ್ಕೋಸ್ಕರ ಪುಟ್ಟಣ್ಣ ಕಣಗಾಲ್ ಅವರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ನಮ್ಮ ಸುಂದರೇಶ್ ಅವರು ಬಂದಿದ್ದಾರೆ, ಪುಟ್ಟಣ್ಣವರ ಹಳೆಯರಾದ ಗುರು ಅವರು ಬಂದಿದ್ದಾರೆ, ಅಮೃತೇಶ್, ನಮ್ಮ ಸ್ವಯಂ ಕೃಷಿ ಮತ್ತು ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಉಪಸಮಿತಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಬಂದಿದ್ದಾರೆ. ಇಲ್ಲಿ ಬಹಳ ಖುಷಿ ಆಗುತ್ತೆ. ಪ್ರತಿ ವರ್ಷವೂ ನಾವು ಈ ಧ್ವಜಾರೋಹಣ ಮಾಡ್ತಾ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಈ ಮುಂದಿನ ವರ್ಷ ಇದೇ ರೀತಿ ನಡೀತಾ ಇರುತ್ತೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಚಿತ್ರರಂಗಕ್ಕೆ ಒತ್ತು ಕೊಟ್ಟು ಹೆಚ್ಚೆಚ್ಚು ನಿರ್ದೇಶಕರನ್ನ ಬೆಳೆಸಿ ಚಿತ್ರರಂಗವನ್ನ ವಿಶ್ವ ದಾಖಲು ಮಾಡುವಂತ ನಾವು ಕಾರ್ಯಕ್ರಮವನ್ನು ಮುಂದೆ ಮಾಡ್ತಾ ಇದ್ವಿ. ನಾವು ಎಲ್ಲ ರಾಜ್ಯದ ಅತಿಥಿಗಳನ್ನ ದೊಡ್ಡ ದೊಡ್ಡ ನಿರ್ದೇಶನ ಕರೆದು ನಾವು ಗೌರವಿಸಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸಂಘ ಕೂಡ ಅದೇ ರೀತಿಯಾಗಿ ಈ ಡಿಸೆಂಬರ್ನಲ್ಲಿ ಮಾಡ್ತಾ ನಾವು ಪ್ರತಿಭಾನ್ವಿತ ನಿರ್ದೇಶಕರನ್ನ, ವಯಸ್ಸಾದವರನ್ನ ಕರೆದು ನಾವು ಸನ್ಮಾನ ಮಾಡಿ ಗೌರವಿಸಬೇಕು. ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ತಗೊಂಡಿರೋದನ್ನ ಆ ಪ್ರಶಸ್ತಿ ಪುರಸ್ಕೃತರನ್ನೆಲ್ಲ ನಾವು ಗೌರವಿಸಬೇಕು ಅನ್ನೋ ಒಂದು ಯೋಜನೆಯನ್ನು ನಮ್ಮ ಅಧ್ಯಕ್ಷರು ವಿಶ್ವನಾಥ್ ಅವರು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಆ ಭುವನೇಶ್ವರಿ ತಾಯಿ ನಾನು ಬೇಡ್ಕೊಳ್ತೀನಿ. ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ನನ್ನ ನಮಸ್ಕಾರವನ್ನು, ನಮ್ಮ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೀನಿ. ನಮಸ್ಕಾರ. ಪ್ರಿಯರಾದಂತಹ ನಮ್ಮ ಜೋಸೆಫ್ ಸರ್ ಅವರು, ಅಧ್ಯಕ್ಷರಾದಂತಹ NRK ವಿಶ್ವನಾಥ್ ಸರ್ ಅವರು, ಗುರು ಸರ್ ಅವರು, ಆತ್ಮೀಯರಂತೆ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಕೂಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ರವರು ಈ ನಾಡಿಗೆ, ದೇಶಕ್ಕೆ ಹಲವಾರು ಚಿತ್ರರತ್ನಗಳನ್ನು ಕೊಟ್ಟಿದ್ದಾರೆ. ಮುತ್ತುರತ್ನಗಳಾದಂತಹ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಇನ್ನೂ ಅನೇಕ ಕಲಾವಿದರನ್ನ, ತಂತ್ರಜ್ಞರನ್ನ, ಸಾಹಿತಿಗಳನ್ನ ಈ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದಾರೆ. ಅವರ ಹೆಸರಿನಲ್ಲಿ, ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘವು ಇನ್ನೂ ಅದ್ಭುತವಾದ ಯಶಸ್ಸುಗಳಿಸುತ್ತಾ ಎಲ್ಲರ ಸಮಕ್ಷಮದಲ್ಲಿ, ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿದು ಈ ಸಂಘವನ್ನು ಅಭಿವೃದ್ಧಿಸುವ ಜೊತೆಗೆ ಚಿತ್ರರಂಗಕ್ಕೆ ಅನುಕೂಲವಾದಂತಹ ಸಂದರ್ಭಗಳು ಒದಗಿ ಬರಲಿ ಅಂತ ಹೇಳಿ ನಾನು ಈ ಮೂಲಕ ಎಲ್ಲರೂ ಆಶಿಸ್ತೇನೆ. ಮಾತುಗಳಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ಜೈ ಭುವನೇಶ್ವರಿ. ತಾಯಿಗೆ ಜನ್ಮವೇ